ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸುವಂಥ ಪರೀಕ್ಷೆಗಳಲ್ಲಿ 5ನೇ ಆಯ್ಕೆ ಅವಕಾಶ ನೀಡಲಾಗಿದೆ. ಅಂದರೆ 5ನೇ ಆಯ್ಕೆಯನ್ನು ನೀಡಿ ಅದನ್ನು ಕಡ್ಡಾಯವಾಗಿ ಭರ್ತಿ ಮಾಡಲು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸೂಚಿಸಲಾಗುತ್ತದೆ. KEA ನಡೆಸುವಂಥ OMR ಶೀಟ್ನಲ್ಲಿ ಅಭ್ಯರ್ಥಿಗಳು ಈ ಮೊದಲು 4 ಕಲಂನಲ್ಲಿ ಉತ್ತರಗಳಿಗೆ ಶೇಡ್ ಮಾಡಬೇಕಾಗಿತ್ತು. ಆದರೆ ಈಗ ಪ್ರಸ್ತುತ 5ನೇ ಕಲಮನ್ನು ಪರಿಚಯಿಸಲಾಗಿದೆ. ಇಲ್ಲಿ ನೋಡ್ಬೋದು, ಈ ಮೊದಲಿಗೆ 4 ಕಲಂನಲ್ಲಿ ಅಭ್ಯರ್ಥಿಗಳು ತಮಗೆ ಸರಿ ಅನಿಸಿದ ಉತ್ತರಗಳನ್ನು ಶೇಡ್ ಮಾಡಬೇಕಾಗಿತ್ತು. 1, 2, 3, 4 ಉತ್ತರಗಳನ್ನು ತಮಗೆ ಸರಿ ಅನಿಸಿದ ಉತ್ತರಗಳನ್ನು ಇಲ್ಲಿ ಶೇಡ್ ಮಾಡಬೇಕಾಗಿತ್ತು. ಈಗ 5ನೇ ಕಲಮನ್ನು ಕೂಡ ಇಲ್ಲಿ ಪರಿಚಯಿಸಲಾಗಿದೆ. 1, 2, 3, 4 ಈ 4 ಕಲಂಗಳನ್ನು ಭರ್ತಿ ಮಾಡದೇ ಇದ್ದ ಸಂದರ್ಭದಲ್ಲಿ ಈ 5ನೇ ಕಲಮನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಏಕೆ ಅಂತ ನೋಡೋದಾದರೆ, KPSCಯ ಭ್ರಷ್ಟಾಚಾರಗಳಲ್ಲಿ ಯಾವುದೇ ರೀತಿಯ ಕಲಮನ್ನು ಭರ್ತಿ ಮಾಡದೆ ನಂತರದಲ್ಲಿ ಆ OMR ಶೀಟ್ನಲ್ಲಿ ಭರ್ತಿ ಮಾಡಿ ನೇಮಕಾತಿ ಆಗಿರುವುದನ್ನು ಗಮನಿಸಿರುವಂಥ KEA ತನ್ನ ಪರೀಕ್ಷೆಗಳಲ್ಲಿ ಸುಧಾರಣೆಯನ್ನು ತಂದಿದೆ. ಈ ಮೂಲಕ ಅಭ್ಯರ್ಥಿಗಳು ಈ 5 ಆಯ್ಕೆಗಳಲ್ಲಿ ಒಂದನ್ನು ಕಡ್ಡಾಯವಾಗಿ ಶೀಡ್ ಮಾಡಿದರೆ ಮಾತ್ರ ಒಂದು ಭ್ರಷ್ಟಾಚಾರವನ್ನು ತಡೆಯಲು ಸಾಧ್ಯ ಎಂದು KEA ಪರಿಗಣಿಸಿದೆ. ಸೊ 5ನೇ ಆಯ್ಕೆಯನ್ನು ಕೂಡ ಈಗ ನೀಡಲಾಗಿದೆ. ಮೊದಲ 4 ಆಯ್ಕೆಗಳು 1, 2, 3, 4 ಸೂಕ್ತವಾಗಿರ್ತಕ್ಕಂಥ ಒಂದು ಉತ್ತರವನ್ನು ಶೇಡ್ ಮಾಡಬೇಕು. ಈ ನಂತರದಲ್ಲಿ ಈ ಯಾವುದೇ ಪ್ರಶ್ನೆಗಳಲ್ಲಿ ಉತ್ತರಿಸದೇ ಇದ್ದ ಪಕ್ಷದಲ್ಲಿ 5ನೇ ಆಯ್ಕೆಯನ್ನು ಶೇಡ್ ಮಾಡಬೇಕು. ಇಲ್ಲವಾದಲ್ಲಿ ಆ ಪ್ರಶ್ನೆಗೆ 4ನೇ 1 ಭಾಗದ ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಈ ವೃತ್ತಗಳನ್ನು ಶೇಡ್ ಮಾಡುವಾಗ ನೀಲಿ ಬಣ್ಣದ ಪೆನ್ನನ್ನು ಬಳಸಿ ವೃತ್ತಗಳನ್ನು ಶೇಡ್ ಮಾಡಬೇಕು. ಈ ಒಂದು ನಿಯಮ ಯಾಕೆ ತರಲಾಗಿದೆ ಅಂತ ನೋಡೋದಾದರೆ, ಈಗಾಗಲೇ ನಡೆದಿರುವಂಥ ವಿಲೇಜ್ ಅಕೌಂಟ್ ನೇಮಕಾತಿಯಲ್ಲಿ ಈ ಮಧ್ಯವರ್ತಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾಗ ಯಾವುದೇ ರೀತಿಯಾಗಿ ಈ OMR ಶೀಟನ್ನು ಭರ್ತಿ ಮಾಡದೆ ಖಾಲಿ ಬಿಡುವಂತೆ ಮಧ್ಯವರ್ತಿಗಳು ಸಲಹೆ ನೀಡಿದ್ದರಂತೆ. ಇದು ಒಂದು ಅಕ್ರಮ ಬಯಲಿಗೆ ಬಂದಂಥ ತಕ್ಷಣದಲ್ಲಿ KEA ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ H. ಪ್ರಸನ್ನ ಅವರು ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು 5ನೇ ಆಯ್ಕೆಯನ್ನು ಪರಿಚಯಿಸಲಾಗುತ್ತದೆ. ಮೊದಲ 4 ಆಯ್ಕೆಗಳನ್ನು ತುಂಬದಿದ್ದ ಪಕ್ಷದಲ್ಲಿ 5ನೇ ಆಯ್ಕೆಯನ್ನು ಭರ್ತಿ ಮಾಡಲು 5 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುತ್ತದೆ. ಈ ಅಂದರೆ ಯಾವುದೇ ರೀತಿಯ ಭರ್ತಿ ಮಾಡದೆ ಉಳಿದಂಥ ಒಂದು ಪ್ರಶ್ನೆಗಳಿಗೆ 5ನೇ ಆಯ್ಕೆಯನ್ನು ಭರ್ತಿ ಮಾಡಲು ಹೆಚ್ಚುವರಿ 5 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಪ್ರಮುಖ ಕಾರಣ ನೋಡೋದಾದರೆ, KPSC ನಡೆದಂಥ ಒಂದಿಷ್ಟು OMR ಶೀಟ್ನಲ್ಲಿ ನಡೆದಂಥ ಹಗರಣಗಳಿಂದ ಈ 5ನೇ ಆಯ್ಕೆಯನ್ನು ಜಾರಿಗೆ ತರಲಾಗಿದೆ. ಈ ಮೂಲಕ ಭ್ರಷ್ಟಾಚಾರವನ್ನು OMR ಶೀಟ್ನಲ್ಲಿ ತಡೆಯಲು KEA ಪ್ರಯತ್ನಿಸುತ್ತಿದೆ ಎಂದು ಹೇಳ್ಬೋದು. ಆದರೆ ಈ ಒಂದು ನಿಯಮ CETಗೆ ಅನ್ವಯ ಇಲ್ಲ. CET ಪರೀಕ್ಷೆಗಳಲ್ಲಿ ನೆಗೆಟಿವ್ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ. ಹೀಗಾಗಿ ಕೇವಲ ನೇಮಕಾತಿಗೆ ಮಾತ್ರ ಹೊಸ ನಿಯಮವನ್ನು ಅನ್ವಯಿಸಲಾಗುತ್ತದೆ. ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರದೇ ಇರುವುದರಿಂದ ಕೇವಲ ಸ್ಪರ್ಧಾತ್ಮಕ ನೇಮಕಾತಿಯ ಪರೀಕ್ಷೆಗಳಿಗೆ ಮಾತ್ರ ಈ ಒಂದು 5ನೇ ಅಂಕದ ಒಂದು ಆಯ್ಕೆಯನ್ನು ನೀಡಿ ನಿಯಮವನ್ನು ಜಾರಿಗೊಳಿಸಲಾಗುತ್ತದೆ. ನಂತರದಲ್ಲಿ ಪ್ರಮುಖವಾಗಿ ಈ KEA ನಡೆಸಿದ ಪರೀಕ್ಷೆಯ 1-2 ದಿನಗಳಲ್ಲಿಯೇ ಅಭ್ಯರ್ಥಿಗಳ OMR ಶೀಟ್ ಪ್ರತಿಯನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅಂದರೆ ಇಲ್ಲಿ ಕೇಂದ್ರದ NTA ಮಾದರಿಯ ಒಂದು ಪರೀಕ್ಷಾ ವಿಧಾನವನ್ನು KEA ಅನುಸರಿಸ್ತಾ ಇದೆ ಎಂದು ಹೇಳ್ಬೋದು. ಈ ಮೂಲಕ ನೇಮಕಾತಿಯಲ್ಲಿ ಒಂದು ಪಾರದರ್ಶಕತೆಯನ್ನು ತರಲು ಒಂದು KEA ಶ್ರಮ ಪಡ್ತಾ ಇದೆ ಎಂದು ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.